ಹೆಲೋ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇವತ್ತು ಗ್ರೇಪ್ಸ್ ಜ್ಯೂಸ್ ಮಾಡೋಣ ಅಂತ ಹೋಗ್ತಿದ್ದೀನಿ. ನನ್ನ ತಮ್ಮ ಸ್ವಲ್ಪ ಗ್ರೇಪ್ಸ್ ಎಲ್ಲ ತೊಗೊಂಬಂದಿದ್ದ, ಸೊ ಅದಕ್ಕೆ ಇದರಲ್ಲಿ ಏನಾದರೂ ಒಂದು ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನು ಜ್ಯೂಸ್ ರೆಡಿ ಮಾಡ್ತಾಯಿದ್ದೆ. ಮೊದಲಿಗೆ ನಾನು ಜಾರ್ನ ತೊಗೊಂಡು ಜಾರ್ ಒಳಗಡೆ ಎಲ್ಲ ಗ್ರೇಪ್ಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು 2 ಏಲಕ್ಕಿ ನಾನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಪುದೀನ ಮತ್ತು 1 ಸ್ಪೂನ್ ಆಗಷ್ಟು ನಾನು ಶುಗರ್ ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಸ್ಮೂತ್ ಪೇಸ್ಟ್ ಆಗಿ ನಾನು ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಅದಾದಮೇಲೆ ಈ ಥರ ಜಾಲರಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಬರೀ ವಾಟರ್ ಮಾತ್ರ ಬರೋ ಥರ ನಾನು ಅದನ್ನು ತೊಗೊಂಡೆ. ನೆಕ್ಸ್ಟು ಸ್ವಲ್ಪ ನಾನು ಐಸ್ ಕ್ಯೂಬ್ಸ್ಗಳನ್ನ ಹಾಕಿ ಅದಕ್ಕೆ ನಾನು ಆ ಜ್ಯೂಸ್ನ ಮಿಕ್ಸ್ ಮಾಡಿದೆ. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ಅದನ್ನು ನಾನೇ ಕುಡಿದ್ಬಿಡ್ಬೇಕು ಇವಾಗ ಅನಿಸ್ತಿದೆ. ಯಾಕೆಂತಂದರೆ ನಾನು ಮಾಡಿರೋದು ಒಂದೇ ಗ್ಲಾಸು, ನೋಡೋಣ ಅಂತ ಹೇಳ್ಬಿಟ್ಟು. ಮಮ್ಮಿ ಬೇರೆ ಔಟ್ಸೈಡ್ ಹೋಗಿ ಬಿಸಿಲಲ್ಲಿ ಸ್ವಲ್ಪ ಟಯರ್ಡಾಗಿ ಬಂದಿದ್ರು, ಸೊ ಅವ್ರಿಗೆ ಮಾಡಿಕೊಟ್ರೆ ಹೇಗಿರುತ್ತೆ ಅಂತ ಹೇಳಿ ನಾನು ಈ ಜ್ಯೂಸ್ನ ಪ್ರಿಪೇರ್ ಮಾಡಿದೆ. ನೋಡೋಕ್ಕೆ ಹೇಗೆ ಅನಿಸ್ತಿದೆ ಇದು ನೋಡಿದ್ರೆ ನೀವು ಕುಡಿಬೇಕು ಅನಿಸ್ತಿದೆ ಅಲ್ವಾ? ಈಗಲೇ ಹೋಗಿ ಎಲ್ಲ ಗ್ರೇಪ್ಸ್ ಎಲ್ಲ ತೊಗೊಂಬಂದು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಮನೆ ಜನಗಳಿಗೆ ಎಲ್ಲರಿಗೂ ಕುಡಿ, ಇದನ್ನು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಇವಾಗ ನಾನು ನಮ್ಮ ಮಮ್ಮಿ ಹತ್ರ ತೊಗೊಂಡು ಹೋಗ್ತಿದ್ದೀನಿ, ನೋಡೋಣ ಅವ್ರ ಫೀಡ್ಬ್ಯಾಕ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡೋಣ ಇವಾಗ ಕೊಡ್ತೀನಿ ಏನಂತಾರೆ ಅಂತ. ನಮ್ಮ ಮಮ್ಮಿ ಫುಲ್ಲು ಮೊಬೈಲೆಲ್ಲ ನೋಡಿಕೊಂಡು ಫುಲ್ ಬ್ಯುಸಿಯಲ್ಲಿದ್ದಾರೆ, ಸೊ ನಾನು ಇವಾಗ ಕೊಟ್ಟಿದ್ದೀನಿ. ನೋಡೋಣ ಈಗ ಕುಡಿದ್ಬಿಟ್ಟು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನನಗೆ ಅದನ್ನೇ ಆ್ಯಕ್ಚುಲಿ ಚೆನ್ನಾಗಾಗಿತ್ತು, ಮಜಾ ಆಯಾ. और मैं ये जो मजा है हिंदुस्तान के हर व्यक्ति को देना. ಹಾಗೆ ಮಮ್ಮಿ ಆ ಜ್ಯೂಸ್ನ ಸ್ವಲ್ಪ ನನ್ನ ತಮ್ಮನಿಗೂ ಕೂಡ ಕೊಟ್ಟರು, ಟೇಸ್ಟ್ ನೋಡು ಅಂತ ಹೇಳ್ಬಿಟ್ಟು. ಅವನು ಬಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅವನು ತುಂಬ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ನನಗೆ ಕೊಟ್ಟ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಆಲ್.